ಯಾರಿಗೆ ಕೋಪ ಬಂದಿರುತ್ತೆ ಅವ್ರು ಹೀಗೆ ತಪ್ಪು ಕೆಲಸ ಮಾಡೋದೇ ಜಾಸ್ತಿ. ಕೋಪ ಇರುವವ ಭಗವಂತನನ್ನ ಸರಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇವಳಿಗೆ ತುಂಬಾ ಕೋಪ, ರೋಷಾವಿಷ್ಟಳಾದ ಮನಸ್ಸು. ಹೀಗಾಗಿ ರೋಷಾವಿಷ್ಟಳಾದ ಯಶೋದೆ ಕೃಷ್ಣನನ್ನ ಕಟ್ಟಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ನಮಗೆ ವಾದಿರಾಜರು ಇದ್ರೊಳಗೆ ಏನ್ ತಿಳಿಸ್ತಾರೆ ಅಂದ್ರೆ, ಯಾರು ಜೀವನದಲ್ಲಿ ಕೋಪ ಮಾಡ್ಕೊಳ್ತಿರ್ತಾರೆ ಅವರಿಗೆ ಭಗವಂತನ ಬಗ್ಗೆ ಅರಿವು ಬರಲ್ಲ. ಇವಳು ಸಿಟ್ಟಲ್ಲಿದ್ಲು, ಅದಕ್ಕೆ ಕೃಷ್ಣನ್ ಕಟ್ತೀನಿ ಅಂತ ಹೋದ್ಲು. ಸಮಾಧಾನವಾಗಿದ್ದಿದ್ರೆ ಕೃಷ್ಣನ್ ಬಗ್ಗೆ ಗೊತ್ತಾಗೋದು, ಕೃಷ್ಣನ್ ಕಟ್ಟಕ್ಕಾಗಲ್ಲ ಅಂತ ಗೊತ್ತಾಗ್ತಿತ್ತು. ಇವಳು ಕಟ್ಟಬೇಕು ಅನ್ನೋ ಬುದ್ಧಿ ಬರ್ಲಿಕ್ಕೆ ಏನ್ ಕಾರಣ ಹೇಳಿ? ಕೋಪ. ರೋಷಾವಿಷ್ಟಳಾಗಿ ಮನೆಯಲ್ಲಿ ಇಷ್ಟು ಹಾಲು ಮೊಸರು ಬೆಣ್ಣೆ ಹಾಳು ಮಾಡಿದ್ದಾನೆ ಕೃಷ್ಣ, ಇವನನ್ನ ಬಿಡಬಾರ್ದು, ಇವನಿಗೆ ಶಿಕ್ಷೆ ಕೊಡಬೇಕು, ಕೊಡಬೇಕಾದ್ರೆ ಕಟ್ ಹಾಕ್ಬೇಕು, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಇದೆಲ್ಲ ಏನ್ ಕಾರಣ? ಸಿಟ್ಟು. ವಾದಿರಾಜರು ಹೇಳ್ತಾರೆ, ಯಾರು ಕೋಪಕ್ಕೆ ಆವಿಷ್ಟರಾಗಿರ್ತಾರೆ, ಕೋಪಾವಿಷ್ಟರಾಗಿರ್ತಾರೆ, ಅವರು ದೇವತೆಗಳ ಸಾಮರ್ಥ್ಯವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ತಾತ್ಪರ್ಯ ಇಷ್ಟೇ, ನೀವು ದೇವರ ಮನೇಲಿ ಕೂತಾಗ ನಿಮ್ ಬಾಯಲ್ಲಿ ದೇವ್ರ ಸ್ತೋತ್ರ ಬರ್ಬೇಕಾದ್ರೆ ಮನಸ್ಸಿನಲ್ಲಿ ಕೋಪ ಇರಬಾರ್ದು. ಹಾಲ್ ಬರ್ಲಿಲ್ಲ ಅಂತ ಹಾಲ್ನವನ್ ಮೇಲೆ ಕೋಪ ಇದ್ರೆ ಬಾಯಲ್ಲಿ ಮಂತ್ರ ಬರಲ್ಲ. ಪೇಪರ್ ಬರ್ಲಿಲ್ಲ ಅಂತ ಅವನ ಮೇಲೆ ಸಿಟ್ಟಿದ್ರೆ ಬಾಯಲ್ಲಿ ಮಂತ್ರ ಬರಲ್ಲ. ಇನ್ಯಾರ ಮೇಲೆ ಸಿಟ್ಟಿದ್ರು ಕೂಡ ಬಾಯಲ್ಲಿ ಮಂತ್ರ ಬರಲ್ಲ. ದೇವತೆಗಳ ಸ್ತೋತ್ರ ನಿಮ್ ಬಾಯಲ್ಲಿ ಬರ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು. ಸಿಟ್ಟು ಮತ್ತೆ ಕೋಪಕ್ಕೆ ಒಳಗಾದ ಮನಸ್ಸಿನಿಂದ ಭಗವಂತನನ್ನ ದೇವತೆಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸಿಟ್ಟು ಬಿಟ್ಟು ನೀವು ದೇವರ ಮನೆ ಒಳಗೆ ಹೋಗ್ಬೇಕು. ನಾವು ಸಿಟ್ಟು ಸಮೇತ ದೇವರ ಮನೆಗೆ ಹೋಗಿರ್ತೀವಿ. ಯಾಕಂದ್ರೆ ಬಿಡ್ಲಿಕ್ಕಾಗದೇ ಇರೋದೇ ಸಿಟ್ಟಿನ ಗುಟ್ಟು. ಏನಾರು ಬಿಡ್ಬೋದು, ಸಿಟ್ಟು ಬಿಡೋದು ಬಹಳ ಕಷ್ಟ. ಏನಾರು ಮಡಿಲಿರುವಾಗ ಯಾವ್ದಾರು ಪುಟ್ಟಗಿಟ್ ಮಕ್ಕಳು ಮುಟ್ಬಿಟ್ರಂತೂ ಮುಗಿದೋಯ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಮಗು ಕಂಡಾಗೆಲ್ಲ ಸಿಟ್ಟು ಮಾಡ್ಕೊಳ್ತಾನೆ ಇರ್ತೀವಿ. ಅದರಿಂದ ನಿಜವಾಗಿಯೂ ಆ ಸಿಟ್ಟಿದೆಯಲ್ಲ, ಅವ್ರು ಎಂದೆಂದೂ ಕೂಡ ಭಗವಂತನನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ.